ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈಗ ಕ್ರಾಂತಿಯ ಚರ್ಚೆ ಶುರುವಾಗಿದೆ. ಅಂದರೆ ನವೆಂಬರ್ನಲ್ಲಿ ನಡೆಯುವಂಥ ರಾಜಕೀಯ ಕ್ರಾಂತಿ. ಪದೇ ಪದೇ ಇದರ ಬಗ್ಗೆ ಚರ್ಚೆಗಳು ಶುರುವಾಗಿವೆ, ಮಾತಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಕೂಡ ಈಗ ಅಲರ್ಟ್ ಆಗಿರಂಗೆ ಕಾಣ್ತಾ ಇದೆ. ಹಾಗಾಗಿನೇ ಹಿರಿಯ ಸಚಿವರುಗಳ ಜೊತೆಗೆ ಮುಖ್ಯಮಂತ್ರಿಗಳು ಮಾತುಕತೆ ಮಾಡಿದ್ದಾರೆ. ಕ್ರಾಂತಿ ಚರ್ಚೆಯ ನಡುವೆನೇ ಸೀನಿಯರ್ ಲೀಡರ್ಸ್ ಜೊತೆಗೆ CM ಮಾತುಕತೆ ಮಾಡಿರೋದು. ಅವರೆಲ್ಲರೂ ಕೂಡ ಅತ್ಯಾಪ್ತರು, ಹಿರಿಯ ಸಚಿವರು. 2 ಗಂಟೆಗಳ ಕಾಲ ಸುದೀರ್ಘವಾದಂಥ ಚರ್ಚೆ ನಡೆದಿದೆ. ಮುಂದಿನ ರಾಜಕೀಯ ಬೆಳವಣಿಗೆ ಏನು, ಇದ್ರ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಸಿದ್ದರಾಮಯ್ಯ. ಮುಂದಿನ ಆಗುಹೋಗುಗಳೇನು, ಸಂಭಾವ್ಯ ರಾಜಕೀಯ ಬೆಳವಣಿಗೆಗಳೇನು, ಕ್ಷಿಪ್ರ ಬೆಳವಣಿಗೆಗಳಾದರೆ ಅದನ್ನು ಹೆಂಗೆ ಎದುರಿಸಬೇಕು, ಮುಂದಿರುವಂಥ ಆಯ್ಕೆ ಏನು, ಹೀಗೆ ಹಲವಾರು ವಿಚಾರಗಳನ್ನು ಇಟ್ಕೊಂಡು ತಮ್ಮ ಆತ್ಮೀಯರ ಜೊತೆಗೆ, ಆಪ್ತರ ಜೊತೆಗೆ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಯಾಕಂದರೆ ಹಿಂದೆ ಚರ್ಚೆ ಗೊತ್ತಿದೆ ನಿಮಗೆ, ಎಲ್ಲಿಂದ ಎಲ್ಲಿ ತನಕ ಬಂದು ನಿಂತಿತ್ತು ಅಂತ. ರಾಜಣ್ಣವರಿಂದ ಶುರುವಾಯಿತು. ಅದು ಸೆಪ್ಟೆಂಬರ್ ಕ್ರಾಂತಿ. ಸೆಪ್ಟೆಂಬರ್ ಬರೋದ್ರೊಳಗಡೆಗೆ ರಾಜಣ್ಣವರೇ ಇಳಿದು ಹೋಗ್ಬಿಟ್ರು. ಅಂಥ ಸ್ಥಿತಿ ಉದ್ಭವ ಆಗ್ಬಿಡ್ತು. ಇದಾದಮೇಲೆ ಮೊನ್ನೆ ಡೆವಲಪ್ಮೆಂಟ್ಗಳು. ರಾಜಣ್ಣ ಕೂಡ ಮಾತಾಡ್ತಾ ಇದ್ದಾರೆ ಇವಾಗ. ಏನೇನು ಒತ್ತಡಗಳಿದೆಯೋ ಏನೋ ಮುಖ್ಯಮಂತ್ರಿಗಳಿಗೆ. ಮೊದಲಿನ ಸಿದ್ದರಾಮಯ್ಯ ಅಲ್ಲ. ಮೊದಲು ಏನು ಅಂದರೆ ಅವ್ರು ಹೇಳಿದ್ದೇ ಆಗಬೇಕಾಗಿತ್ತು. ಸಿದ್ದರಾಮಯ್ಯನವ್ರು ಏನಾದರೂ ಕಾರ್ಯತಂತ್ರ ರೂಪಿಸಿದ್ರೆ ಸಕ್ಸಸ್ ಆಗ್ತಾ ಇತ್ತು. ಮೊದಲಿನ ರೀತಿಯಲ್ಲಿ ಇಲ್ಲ ಅನ್ನೋ ಮುಖಾಂತರ ವಿಪರೀತ ಒತ್ತಡ ಇದೆ ಮುಖ್ಯಮಂತ್ರಿಗಳ ಮೇಲೆ ಅನ್ನುವಂಥ ಮಾತನ್ನು ಕೂಡ ರಾಜಣ್ಣ ಹೇಳಿದರು. ಕೊನೆಗೆ ಹೇಳಿದರು, ನವಂಬರ್ ಆಗೋ ತನಕ ಸ್ವಲ್ಪ ಸುಮ್ಮನಿರಿ, ಮುಖ್ಯಮಂತ್ರಿಗಳು ಎಲ್ಲವನ್ನೂ ಕೂಡ ಬಗೆಹರಿಸ್ತಾರಂತೆ ಅಂತ. ಇನ್ನು ಈ ಸಚಿವರುಗಳಿಗೆ ಬೇಸರ ಇದೆ, ಶಾಸಕರುಗಳಿಗೆ ಬೇಸರ ಇದೆ. ಅವ್ರನ್ನೂ ಕೂಡ ಸಮಾಧಾನ ಮಾಡಬೇಕು. ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ, ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ಎಲ್ಲಿ ನೋಡೋದ್ರಲ್ಲಿ ಜನ ಕಂಪ್ಲೇಂಟ್ಗಳನ್ನ ಹೇಳ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಯಾರ್ಯಾರಿಗೆ ಮನಸ್ತಾಪ ಇದೆ, ಯಾರಿಗೆ ಬೇಸರ ಇದೆ, ಅಂಥ ಶಾಸಕರುಗಳನ್ನು ಕೂಡ ಹಿಡಿದಿಟ್ಕೋಬೇಕು. ಇಲ್ಲಾಂದರೆ ನಾಳೆ ಎಡವಟ್ಟಾಗ್ಬಿಡುತ್ತೆ. ಕಾಂಗ್ರೆಸ್ಸಿನ ಇತಿಹಾಸ ಬಲ್ಲಂಥವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಎಲ್ಲವೂ ಕೂಡ ಸುಸೂತ್ರ ಅನ್ನಂಗಿರುತ್ತೆ. ಆದರೆ ಒಂದು ಸರಿ ಬಿದ್ದಾಗ ಯಾರೂ ಜೊತೆ ನಿಲ್ಲಲ್ಲ, ಯಾರೂ ಕೂಡ. ಸೊ ಹೀಗಾಗೇನು ಅಂದರೆ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು, ಅಂದರೆ ಈ ಸಂಭಾವ್ಯ ಕ್ರಾಂತಿ, ಮುಂದೆ ಬರುವಂಥ ಆಗುಹೋಗುಗಳು ಏನೇನು ಎತ್ತ, ಸಂಭಾವ್ಯ ಬೆಳವಣಿಗೆಗಳು ಏನಾದರೂ ಆ ರೀತಿ ಆದರೆ, ದಿಢೀರಿ ಬೆಳವಣಿಗೆಗಳಾದರೆ ಕಾರ್ಯತಂತ್ರಗಳು, ಹೀಗೆ ಹಲವಾರು ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಸುಮಾರು 2.5 ಗಂಟೆಗಳ ಕಾಲ ಆಗಿರುವಂಥ ಚರ್ಚೆ. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗಿದ್ದಾರೆ. ಪ್ರಮೋದ್, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಕ್ರಾಂತಿ ಯಾವ ಕ್ರಾಂತಿನೂ ಇಲ್ಲ ಅನ್ನುವಂಥ ಮಾತನ್ನು ಪದೇ ಪದೇ ನಾಯಕರುಗಳು ಹೇಳ್ತಾ ಇದ್ದಾರೆ. ಆದರೆ ಕ್ರಾಂತಿಯ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಮೇಲಿಂದ ಮೇಲೆ ಸಂಬಂಧಪಟ್ಟಂಥವರು ಮೀಟಿಂಗ್ಗಳು ಸೇರ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಇದು ಇನ್ನೊಂದು ಕಡೆಗೆ ಮುಖ್ಯಮಂತ್ರಿಗಳು ಔತಣಕೂಟಕ್ಕೂ ಕೂಡ ಕರೆದಿದ್ದಾರೆ ಅಂತ. ಮುಖ್ಯಮಂತ್ರಿಗಳು ಔತಣಕೂಟ ಹೊಸದೇನಲ್ಲ, ಅದಕ್ಕೇನು ವಿಶೇಷ ಅರ್ಥ ಕಲ್ಪಿಸುವಂಥ ಅಗತ್ಯ ಇಲ್ಲ ಅನ್ನುವಂಥ ಮಾತನ್ನು ನಾಯಕರುಗಳು ಹೇಳ್ತಾ ಇದ್ದಾರೆ. ಆದರೆ ಒಳಗಿಂದೊಳಗೇನೆ ಯಾವ ಕ್ರಾಂತಿಗಳು ಬೇಕಾದರೂ ಆಗ್ಬಿಡ್ಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ತಮ್ಮ ಆಪ್ತರ ಜೊತೆಗೆ, ಆತ್ಮೀಯರ ಜೊತೆಗೆ ನಡೆಸಿರುವಂಥ ಮಹತ್ವದ ಮಾತುಕತೆ, ಅದರ ಹೈಲೈಟ್ಸ್ ಏನು ಪ್ರಮೋದ್? ರಂಗನಾಥ್, ರಾಜಕಾರಣದಲ್ಲಿ ಸದ್ಯಕ್ಕೆ ಎಲ್ಲವೂ ಕೂಡ ಸರಿ ಇದೆ ಅಂತ ಖಂಡಿತವಾಗ್ಲೂ ನೇರವಾಗಿ ಹೇಳೋದಕ್ಕಾಗಲ್ಲ. ತುಂಬ ರಾಜಕೀಯವಾದಂಥ ಬೆಳವಣಿಗೆಗಳು ಒಳಗೆ ಖಂಡಿತ ಆಗ್ತಾ ಇದೆ. ಈಗ ನವೆಂಬರ್ ಕ್ರಾಂತಿ ಇದೆಯೋ ಇಲ್ವೋ ಇದು ಒಂದು ಭಾಗ. ಆದರೆ ಎಲ್ಲ ರೀತಿಯಾದಂಥ ಬೆಳವಣಿಗೆಗಳಿಗೆ, ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳಿಗೆ ತಯಾರಾಗಿರುವಂಥ ನಿಟ್ಟಿನಲ್ಲಿ ಒಂದು ಮಹತ್ವದ ಮೀಟಿಂಗ್ ನಿನ್ನೆ ಆಗಿದೆ. ನಿನ್ನೆ ಇಬ್ಬರು ಹಿರಿಯ ಸಚಿವರ ಜೊತೆಗೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ. ಜೊತೆಗೆ ಆ ಹಿರಿಯ ಸಚಿವರು ನೇರವಾಗಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ತೆರಳಿ ಸುಮಾರು 2 ಗಂಟೆಗಳ ಕಾಲ ಆಗಬಹುದಾದಂಥ ಎಲ್ಲ ಬೆಳವಣಿಗೆ ಬಗ್ಗೆ, ಅಂದರೆ ರಾಜಕೀಯದಲ್ಲಿ ಹೀಗೆ ಆಗತ್ತೆ ಅಂತ ಯಾರು ಕೂಡ ಹೇಳೋದಕ್ಕಾಗಲ್ಲ, ಯಾರು ಕೂಡ ಊಹಿಸೋದಕ್ಕಾಗಲ್ಲ. ಆದರೆ ಆಗಬಹುದಾದಂಥ ಬೆಳವಣಿಗೆಗಳ ಬಗ್ಗೆ, ಮುಂದೆ ಇರುವಂಥ ಎಲ್ಲ ಆಯ್ಕೆಗಳ ಬಗ್ಗೆ ಅವರು ನೇರವಾಗಿ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕೆಂದರೆ ಒಂದು ಕಡೆಗೆ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ. ಆದರೆ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ
ವಿಚಾರನೇ ಇರ್ಬೋದು, ಅಥವಾ ನವೆಂಬರ್ ಆಗ್ತಾ ಇದ್ದಂತೆ ಅಥವಾ ನವೆಂಬರ್ ಬಳಿಕ ಆಗ್ಬೋದಾ ಅಂತ ನಾಯಕತ್ವ ಬದಲಾವಣೆ ಇರ್ಬೋದು, ಈ ರೀತಿ ಸಾಕಷ್ಟು ಹಲವಾರು ಚರ್ಚೆಗಳು ಇನ್ನೂ ಕೂಡ ಎಲ್ಲವೂ ಕೂಡ ಮುಕ್ತವಾಗಿದೆ. ಇಂಥದ್ದೇ ಆಗತ್ತೆ ಅಂತ ಹೇಳೋದಕ್ಕಾಗಲ್ಲ. ಹೀಗಾಗಿ ಒಂದು ವೇಳೆ ಇಂಥ ಒಂದು ಘಟನೆ ಆದರೆ ಅದಕ್ಕೆ ಯಾವ ರೀತಿ ಅಂತ ಕೌಂಟರ್ ಇರಬೇಕು ಅಥವಾ ಯಾವ ರೀತಿ ಅಂತ ರಾಜಕೀಯ ಹೆಜ್ಜೆ ಇರಬೇಕು. ಒಂದು, ಮುಂದಿರುವಂಥ ಎಲ್ಲ ಆಯ್ಕೆಗಳ ಬಗ್ಗೆ ಚರ್ಚೆ ಆಗಿದೆ. ಜೊತೆಗೆ ಕ್ಷಿಪ್ರ ಬೆಳವಣಿಗೆಗಳೇನಾದರೂ ಆದರೆ, ಅಂದರೆ ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಆಗುತ್ತೆ, ಅದಕ್ಕೆ ಮುಂದೆ ಕಾಣಿಸಲ್ಲ, ಆದರೆ ತತ್ಕ್ಷಣಕ್ಕೆ ಆ ಕ್ಷಣಕ್ಕಾದಂಥ ಸಂದರ್ಭದಲ್ಲಿ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು. ಜೊತೆಗೆ ನಾಯಕತ್ವ ಅಂತ ಬಂದಾಗ ಪ್ರಮುಖವಾಗಿ ಸಿದ್ದರಾಮಯ್ಯ ಆಪ್ತರ ಮತ್ತು ಸಿದ್ದರಾಮಯ್ಯ ಜೊತೆಗಿರುವರ, ಹಾಗೆ ಸಿದ್ದರಾಮಯ್ಯ ಬಿಟ್ಟು ಮುಂದೆ ಸಂಭಾವ್ಯ ನಾಯಕತ್ವ ಮತ್ತು ಭವಿಷ್ಯ ಅಂತ ಇರುವಂಥ ನಾಯಕರಿಗೆ ಏನು ಮಾಡಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಹೀಗಾಗಿ ಮುಂದೆ ಇರಬೇಕಾದಂಥ ಹೆಜ್ಜೆಗಳ ಬಗ್ಗೆ ಕೂಡ ಸುದೀರ್ಘವಾಗಿ ಚರ್ಚೆ ಆಗಿದೆ. ಯಾಕೆಂದರೆ ಈಗ ಕೇವಲ ಹೇಳಿಕೆಗಳ ಮೂಲಕ ಅಥವಾ ಸಂಪುಟ ವಿಸ್ತರಣೆ ಮಾಡೇ ಬಿಡ್ತೀನಿ ಅನ್ನುವಂಥ ಮೂಲಕ ಮುಂದಾಗುವಂಥ ಬದಲಾವಣೆಗಳನ್ನು ತತ್ಕ್ಷಣಕ್ಕೆ ತಡಿಬೋದು ಅಷ್ಟೇ. ಆದರೆ ಹೈಕಮಾಂಡ್ ಏನಾದರೂ ನಿರ್ಧಾರ ಮಾಡಿದ್ರೆ, ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ರೆ ಆವಾಗ ಅದಕ್ಕೆ ಏನು ಮಾಡಬೇಕಾಗುತ್ತೆ ಅದರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಅದರ ಜೊತೆಗೆ ರಂಗನಾಥ್, ಕೇವಲ ಬೆಂಗಳೂರಿನ ಬೆಳವಣಿಗೆ ಅಷ್ಟೇ ಅಲ್ಲ, ಮಂತ್ರಿಮಂಡಲದಲ್ಲಿ ಜೊತೆಗೆ ಶಾಸಕರಲ್ಲಿ ಸಾಕಷ್ಟು ಅಸಮಾಧಾನ ಕೂಡ ಇದೆ. ಯಾಕೆಂದರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಸಹಜವಾಗಿಯೇ ಅವರು ನಿರೀಕ್ಷೆ ಮಾಡುವಂಥ ರೀತಿಯಲ್ಲಿ ಅನುದಾನ ಸಿಕ್ಕಿರಲ್ಲ, ಕೆಲವೊಂದಿಷ್ಟು ಕೆಲಸಗಳಾಗಿರಲ್ಲ, ಜೊತೆಗೆ ಸಾಕಷ್ಟು ಇಂಟರ್ಫಿಯರೆನ್ಸ್ ಕೂಡ ಇರುತ್ತೆ. ಕೆಲವೊಂದು ಹೇಳಲಾಗದಂಥ ಇಂಟರ್ಫಿಯರೆನ್ಸ್ಗಳು ಕೂಡ, ಅದು ಮುಖ್ಯಮಂತ್ರಿ ಕಚೇರಿನೇ ಇರ್ಬೋದು ಅಥವಾ ಇನ್ನಿತರ ಭಾಗದಲ್ಲೇ ಇರ್ಬೋದು, ಸಹಜವಾಗಿಯೇ ಇದ್ದೇ ಇರುತ್ತೆ. ಅವರು ಆಡಳಿತಾತ್ಮಕ ವಲಯದಲ್ಲಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಇಂಟರ್ಫಿಯರೆನ್ಸ್ಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹೀಗಾಗಿ ಇಂಥ ಕಾರಣಗಳಿಗೋಸ್ಕರ ಅನೇಕ ಶಾಸಕರು ಕೂಡ ಸಹಜವಾಗಿ ಬೇಸರವಾಗಿರ್ತಾರೆ. ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ಗಮನಿಸಿ, ಜೊತೆಗೆ ಯಾರ್ಯಾರು ಅಸಮಾಧಾನಿತರದ ಅವರನ್ನು ಹಿಡಿದಿಟ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಈಗ ಹಿರಿಯ ಸಚಿವರು ಮಾಡ್ತಾ ಇದ್ದಾರೆ. ಹೀಗಾಗಿ ಮುಂದೆ ಏನಾದರೂ ಬೆಳವಣಿಗೆ ಆದರೆ ಅದಕ್ಕೆ ಯಾವ ರೀತಿಯ ಅಂತ ಕೌಂಟರ್ಗಳನ್ನು ರೆಡಿ ಮಾಡಬೇಕು ಅನ್ನುವಂಥ ಮಹತ್ವದ ಚರ್ಚೆ ನಿನ್ನೆ ಚರ್ಚೆ ಆಗಿದೆ. ಇದ್ರ ಜೊತೆಗೆ ನಿನ್ನೆ ಬೆಳಗ್ಗೆಯೂ ಕೂಡ ರಂಗನಾಥ್, ನೀವು ಗಮನಿಸಿದರೆ ಕೆಲವೊಂದಿಷ್ಟು ಹಿರಿಯ ಸಚಿವರು ಪ್ರತ್ಯೇಕವಾದಂಥ ಸಭೆಯನ್ನು ಕೂಡ ಮಾಡಿದರು. ಹೀಗಾಗಿ ಕಾಂಗ್ರೆಸ್ ಮನೆಯಲ್ಲಿ ಸಾಕಷ್ಟು ವಿಚಾರಗಳು ಇನ್ನೂ ಕೂಡ ಕುದೀತಾ ಇದೆ, ಇನ್ನೂ ಕೂಡ ಬೆಳೀತಾ ಇದೆ. ಹೀಗಾಗಿ ಮುಂದೆ ಆಗ್ಬೋದಂಥ ಸಂಭಾವ್ಯ ಬೆಳವಣಿಗೆಗಳ ಬಗ್ಗೆ ಮುಖ್ಯಮಂತ್ರಿಗಳು ತಮ್ಮ ಆಪ್ತ ವಲಯದಲ್ಲಿ ಚರ್ಚೆ ಮಾಡಿದ್ದಾರೆ. ರಂಗನಾಥ್, ಎಸ್, ಧನ್ಯವಾದ ಪ್ರಮೋದ್ ತಮ್ಮೆಲ್ಲ ಮಾಹಿತಿಗೆ.